ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ಹಾಡನ್ನು ಕೇಳುವುದರಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ. ಮಗು ಗರ್ಭದಲ್ಲಿ ಇರುವಾಗ ತಾಯಂದಿರು ಸಂಗೀತವನ್ನು ಆಲಿಸುವುದರಿಂದ ಅಂದರೆ ಹಾಡನ್ನು ಕೇಳುವುದರಿಂದ ಮಗುವಿನ ಮಾನಸಿಕ ನಡವಳಿಕೆ, ಮನಃಶಾಸ್ತ್ರ ಮತ್ತು ಭಾವನೆಗಳ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದ ಸಹಾಯವಾಗುತ್ತದೆ. ಗರ್ಭಿಣಿಯರು ನಿಯಮಿತವಾಗಿ ದಿನಕ್ಕೆ 20 ನಿಮಿಷಗಳ ಕಾಲ ಸಂಗೀತವನ್ನು ಕೇಳುವುದರಿಂದ ಮಗುವಿನ ಚಲನೆ, ಪ್ರತಿಕ್ರಿಯೆ, ಮಾನಸಿಕ ಉತ್ತೇಜನದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಗರ್ಭಿಣಿಯರು ಸಂಗೀತವನ್ನು ನಿಯಮಿತವಾಗಿ ಕೇಳಲೇಬೇಕು ಅನ್ನುವುದಕ್ಕೆ ಕಾರಣಗಳನ್ನು ನಾವು ಇಲ್ಲಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಮಗುವಿನೊಂದಿಗೆ ಬಾಂಧವ್ಯ ವೃದ್ಧಿ. ಅಂದರೆ ತಾಯಿ ಮತ್ತು ಮಗುವಿನ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಸೆಯುವಂತೆ ಮಾಡುವುದು. ಆಮೇಲೆ ಮಗುವಿನೊಂದಿಗೆ ತಾಯಿಯ ಬಾಂಧವ್ಯವು ಹೆಚ್ಚು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ. ಸೆಕೆಂಡ್ ಬಂದ್ಬಿಟ್ಟು ಮಗುವಿನ ಚಲನೆಯಲ್ಲಿ ಸುಧಾರಣೆ. ಗರ್ಭಿಣಿಯರು ಕೇಳುವಂತಹ ಮ್ಯೂಸಿಕನ್ನು ಮಗು ಕೂಡ ಗರ್ಭದಲ್ಲಿ ಕೇಳುತ್ತದೆ. ಆದ್ದರಿಂದ ಮಗು ಚಲಿಸಲ್ಪಡುತ್ತದೆ. ಇದರಿಂದ ಮಗುವಿನ ಚಲನೆಯು ಕೂಡ ಉತ್ತಮವಾಗುತ್ತದೆ. ಹಾಗೆ ಎಲ್ಲ ಗರ್ಭಿಣಿಯರಿಗೂ ಕೂಡ ತಮ್ಮ ಮಗು ಕಿಕ್ ಮಾಡಬೇಕು, ಅದನ್ನು ನಾವು ಅನುಭವಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಇದನ್ನು ಅನುಭವಿಸಲು ಮ್ಯೂಸಿಕ್ಕಿಂದ 100% ಸಾಧ್ಯ ಇದೆ ಅಂತ ಹೇಳ್ತೀನಿ. ಥರ್ಡ್ ಒನ್ ಬಂದ್ಬಿಟ್ಟು ಮಗುವಿನ ವ್ಯಕ್ತಿತ್ವಕ್ಕೆ ಒಳ್ಳೆಯದು. ಅಂದರೆ ಗರ್ಭಧಾರಣೆಯ ಸಂದರ್ಭದಲ್ಲಿ ಕೇಳುವಂಥ ಮ್ಯೂಸಿಕ್ಕು ಮಗುವಿನ ಸಂಪೂರ್ಣ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಒಳ್ಳೆಯ ಒಂದು ಸುಮಧುರವಾದ ಶಾಂತವಾದ ಮ್ಯೂಸಿಕನ್ನು ಕೇಳುವುದರಿಂದ ಮಗು ಹುಟ್ಟಿದ ಮೇಲೆ ಅದು ಶಾಂತವಾಗಿರ್ಬೋದು. ಅಂದರೆ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿರುತ್ತದೆ. ಅದೇ ತುಂಬ ಸದ್ದಿನ ಮತ್ತು ಅಬ್ಬರದ ಮ್ಯೂಸಿಕನ್ನು ಕೇಳುವುದರಿಂದ ಆಗ ಮಗು ತುಂಬ ಆಕ್ರಮಣಕಾರಿ ನಡವಳಿಕೆಯನ್ನು ತೋರಿಸಬಹುದು. ಆದ್ದರಿಂದ ಗರ್ಭಿಣಿಯರು ಆದಷ್ಟು ಒಳ್ಳೆಯ ಮ್ಯೂಸಿಕ್ಗಳನ್ನು ಕೇಳಿ, ಅಂದರೆ ಸುಮಧುರವಾದ ಸಂಗೀತವನ್ನು ಕೇಳುವುದು ಒಳ್ಳೆಯದು. ಹಾಗೆಯೇ ಫೋರ್ತ್ ಒನ್ ಬಂದ್ಬಿಟ್ಟು ಮಗುವಿನ ಶ್ರವಣ ಶಕ್ತಿ ಹೆಚ್ಚು ಮಾಡುವುದು. ಅಂದರೆ ನೀವು ಗರ್ಭಧಾರಣೆಯ ಸಂದರ್ಭದಲ್ಲಿ ಹೆಡ್ಫೋನ್ ಹಾಕಿಕೊಂಡು ಸಂಗೀತ ಕೇಳುತ್ತಲಿದ್ದರೆ ಅದು ತರಂಗಗಳು ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಮಗು ಮಾನಸಿಕವಾಗಿ ಉತ್ತೇಜನವನ್ನು ಸುಧಾರಿಸುವುದು ಮತ್ತು ಮಗುವಿನ ಶ್ರವಣ ಶಕ್ತಿ ಕೌಶಲ್ಯವನ್ನು ವೃದ್ಧಿಸುವುದು. ಇನ್ನಷ್ಟು ಹೆಚ್ಚಿನ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.